ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಧರಾಯ ನಮೋ ನಮಃ. ಶ್ರೀಧರ ಗುರು ಮಹಚರಿತಾ ಭಗವಾನ್ ಶ್ರೀಧರ ಗುರು ಮಹಚರಿತಾ. ಶ್ರೀಧರ ಗುರು ಮಹಚರಿತಾ ಭಗವಾನ್ ಶ್ರೀಧರ ಗುರು ಮಹಚರಿತಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏಕದಂತಂ ಮಹಾಕಾಯಂ ವಾಣೀಂ ವಿದ್ಯಾಂ ಸರಸ್ವತೀಂ ನಮಾಮಿ ದೀನಬಾಲೋಹಂ ಜ್ಞಾನಮೋಕ್ಷಾರ್ಥಸಿದ್ಧಯೇ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಂ ಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂ ಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಓಂ ನಮೋ ಭಗವತೆ ಶ್ರೀಧರಾಯ. ಜಯ ಜಯ ಗುರುದೇವ ದತ್ತ ರಘುವೀರ ಸಮರ್ಥ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ಶ್ರೀ ಗುರುಗಳ ಶ್ರೀಚರಣಗಳಿಗೆ ವಂದಿಸಿ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಗೆ ನಮಸ್ಕಾರವನ್ನು ಮಾಡುತ್ತಾ ಚರಿತ್ರೆಯ ಮುಂದಿನ ಭಾಗವನ್ನು ನೋಡ್ತಾ ಇದ್ದೇವೆ. ಚರಿತ್ರೆಯನ್ನು ಶ್ರವಣ ಮಾಡ್ತಾ ಇರುವಂಥ ಎಲ್ಲರನ್ನೂ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಗುರುದೇವದತ್ತ. ಜ್ಞಾನೇ ತುತ್ಯಾಗೇ ಗುರುಭಕ್ತಿಭಾವೇ ಧೃತಿಸ್ಮೃತಿ ಸ್ವಾತ್ಮತತ್ವ ಪ್ರಬೋಧೇ ಬುದ್ಧೌ ಚ ನಾನ್ಯೋ ಭಗವತ್ಸಮಾನಃ ಪ್ರಮಾಣ್ಯದಾಚಿತ್ ಕ್ವಚ ಕಶ್ಚನೈವ. ಜ್ಞಾನದಲ್ಲಿ ಆಗಲಿ, ತ್ಯಾಗದಲ್ಲಾಗಲಿ, ಗುರುಭಕ್ತಿ ಭಾವದಲ್ಲಿಯೇ ಆಗಲಿ, ಧೃತಿಯಲ್ಲಾಗಲಿ, ಸ್ಮೃತಿಯಲ್ಲಾಗಲಿ, ಆತ್ಮಬೋಧೆಯನ್ನು ಬೋಧಿಸುವುದರಲ್ಲಾಗಲಿ, ಬುದ್ಧಿ ಪ್ರತಿಭೆಯಲ್ಲಾಗಲಿ ಭಗವಾನರಾದ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಸಮಾನರಾದವರು ಯಾವ ಕಾಲಕ್ಕೂ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಏ ಗುಣಾನ್ ನಾಮ ಜಗತ್ಪ್ರಸಿದ್ಧ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ. ಜಗತ್ತಿನಲ್ಲಿ ಯಾವ ಯಾವ ಉತ್ತಮೋತ್ತಮ ಗುಣಗಳು ಪ್ರಸಿದ್ಧವಾಗಿದ್ದಾವೋ ಅವೆಲ್ಲವೂ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿಯೇ ತುಂಬಿಕೊಂಡಿವೆ. ನಿರ್ವೈರಃ ವಿಮಲೋ ಶಾಂತಃ ದಂಭಾಹಂಕಾರ ವರ್ಜಿತಃ ನಿಷ್ಕಾಮೋ ನಿತ್ಯ ನಿರ್ವಿಕಾರಃ ಚಿದಾತ್ಮಾ ಭಕ್ತವಂದಿತಃ ಕಾಮಲೋಭ ಮದಕ್ರೋಧ ಮೋಹಾದಿರಹಿತಃ ಸುಖಿ ದ್ವಂದ್ವಾದಿಶೂನ್ಯಃ ಸಾಧುಃ ಸಹಿಷ್ಣುಃ ಸಮದರ್ಶನಃ ಸಮಚಿತ್ತೋ ಯತಿಃ ಪೂತೋ ಶ್ರೀರಾಮಚರಣಾಶ್ರಯಃ ಸರ್ವಭೂತದಯಃಶಾಂತೋ ಸತ್ಯಾತ್ಮ ಗುರುರುತ್ತಮಃ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಅಂದರೆ ಯಾರಲ್ಲಿಯೂ ವೈರ ಇಲ್ಲದಂಥವನು, ಸದಾ ಪರಿಶುದ್ಧನು, ಶಾಂತಸ್ವರೂಪನು, ದಂಭ ಅಹಂಕಾರಗಳಿಲ್ಲದೇ ಇರುವಂಥವನು, ಯಾವ ಅಪೇಕ್ಷೆಯೂ ಇಲ್ಲದಿರುವವನು, ನಿತ್ಯನು, ವಿಕಾರರಹಿತನು, ಚಿದಾತ್ಮನು, ಭಕ್ತರಿಂದ ವಂದಿಸಲ್ಪಡ್ತಾ ಇರುವಂಥವನು, ಕಾಮ ಲೋಭ ಮದ ಕ್ರೋಧ ಮೋಹಾದಿ ಷಡ್ವೈರಿಗಳಿಂದ ದೂರನು, ಸದಾ ಸುಖಿಯು, ದ್ವಂದ್ವಗಳಿಲ್ಲದವನು, ಸಾಧು, ಎಲ್ಲವನ್ನೂ ಸಹಿಸಿಕೊಂಡಂಥವನು, ಸರ್ವತ್ರ ಸಮದರ್ಶಿಯು, ಸಮಾಧಾನ ಚಿತ್ತನು, ಯತಿಶ್ರೇಷ್ಠನು, ಪರಮ ಪವಿತ್ರನು, ಶ್ರೀರಾಮಚರಣದಲ್ಲಿ ಆಶ್ರಿತನಾದವನು, ಎಲ್ಲ ಜೀವಿಗಳಲ್ಲಿಯೂ ಕರುಣೆಯುಳ್ಳವನು, ಶಾಂತಸ್ವರೂಪನು, ಸತ್ಯಸ್ವರೂಪನು, ಅಲ್ಲದೆ ಉತ್ತಮೋತ್ತಮ ಸದ್ಗುರುವು ಅಂದರೆ ನಮ್ಮ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು. ಹೀಗೆ ಎಲ್ಲ ಉತ್ತಮೋತ್ತಮ ಸರ್ವೋತ್ತಮ ಗುಣಗಳಿಂದ ವಿರಾಜಿತನಾದವನೇ ಅನಂತ ಗುಣವಂತನಾದ ಶ್ರೀಧರ ಭಗವಂತನು ಹೇಳಿ ಆ ಶ್ರೀಧರ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಾ ನಾವು ಚರಿತ್ರೆಯ ಮುಂದಿನ ಭಾಗವನ್ನು ನೋಡುತ್ತೇವೆ.
ಸಮುದ್ರಕ್ಕೆ ತೆರೆ ಬರುವ ಹಾಗೆ ಶ್ರೀ ಗುರುಗಳ ಆಗಮನದ ಸುದ್ದಿ ಕೇಳಿ ಕರ್ನಾಟಕ ಮಹಾರಾಷ್ಟ್ರ ಮಾತ್ರವಲ್ಲ, ದೇಶದ ಮೂಲೆ ಮೂಲೆಗಳಲ್ಲಿರುವ ಜನರೂ ಸಹ ತಮ್ಮ ತಾಪಗಳ ನಿವಾರಣೆಗಾಗಿ ಅಲ್ಲದೆ ಗುರುಕೃಪೆಯನ್ನು ಸಂಪಾದಿಸಲಿಕ್ಕಾಗಿ ಸನ್ನಿಧಾನಕ್ಕೆ ಬರುತ್ತಿದ್ದರಂತೆ. ಅಪಾರವಾದ ಜನಸಮುದಾಯದಲ್ಲಿ ವೆಂಕಟರಮಣ ಹೊಳ್ಳ ಎಂಬ ಗೃಹಸ್ಥನು ಬಹಳ ಕಷ್ಟದಿಂದ ನೊಂದು ಸನ್ನಿಧಾನಕ್ಕೆ ಬಂದಿದ್ದ. ಆ ಗೃಹಸ್ಥನಿಗೆ 2 ಮಕ್ಕಳಿದ್ದರಂತೆ. ಇಬ್ಬರಿಗೂ ದೇಹ ದೌರ್ಬಲ್ಯ, ಕೈಕಾಲುಗಳಲ್ಲಿ ಬಲವೇ ಇರಲಿಲ್ಲ. ಹಿರಿಯ ಪುತ್ರನಿಗೆ ರಾಮಕೃಷ್ಣ, ಕಿರಿಯ ಪುತ್ರನಿಗೆ ಗೋಪಾಲಕೃಷ್ಣ ಹೆಸರಿಟ್ಟಿದ್ದರು. ಆ ಮಕ್ಕಳಿಗೆ ಮಾತು ಕೂಡ ಶುದ್ಧವಾಗಿ ಬರ್ತಿರಲಿಲ್ಲಂತೆ. ಸ್ವತಂತ್ರವಾಗಿ ನಡೆದಾಡುವಂಥ ಸಾಮರ್ಥ್ಯವೂ ಅವರಿಗೆ ಇರಲಿಲ್ಲ. ಪ್ರಸಿದ್ಧ ವೈದ್ಯರ ಔಷಧೋಪಚಾರಗಳೆಲ್ಲ ಮುಗಿದು ಎಲ್ಲ ದೇವರುಗಳಲ್ಲಿ ಹರಕೆ ಪೂಜೆ ಎಲ್ಲವನ್ನೂ ಅರ್ಪಿಸಿದ್ರು. ಆದರೂ ಪ್ರಯೋಜನ ಆಗಲಿಲ್ಲ. ಯಾಕೆ? ಅವರ ಕರ್ಮ ಅಷ್ಟು ಪ್ರಬಲವಾಗಿತ್ತು ಕಾಣಿಸ್ತದೆ. ಮಂತ್ರವಿದ್ಯಾ ಚಾಪ್ಯ ಹೋಮಾ ಸದ್ವಿಪ್ರೈಶ್ಚ ಸ್ವನುಷ್ಠಿತಾ ಭೋಜಿತ ಬ್ರಾಹ್ಮಣ ದ್ರವ್ಯಂ ಅಮಿತಂ ತೈಹಿ ವ್ಯಯೀಕೃತ. ಎಲ್ಲ ರೀತಿಯ ಮಂತ್ರ ಜಪ ಪೂಜಾ ಹೋಮಾದಿಗಳನ್ನು ಒಳ್ಳೆಯ ಬ್ರಾಹ್ಮಣರ ಮೂಲಕ ಮಾಡಿಸಿದರು. ಬ್ರಾಹ್ಮಣ ಭೋಜನಾದಿಗಳನ್ನೂ ಮಾಡಿಸಿದರು, ದಾನ ಧರ್ಮಾದಿಗಳನ್ನೂ ಮಾಡಿದರು. ಆದರೂ ಪ್ರಯೋಜನ ಆಗಲಿಲ್ಲ. ಅನೇಕ ವೈದ್ಯರಿಂದ ರಸಾಯನಾದಿ ಅನೇಕ ಔಷಧಗಳನ್ನು ಕೊಡಿಸಿದರು. ಬೇರೂರಿದ್ದ ರೋಗ ಮಾತ್ರ ಗುಣವಾಗಲೇ ಇಲ್ಲ. ಪ್ರಪಚ್ಛತು ಜ್ಯೋತಿಷಕಂ ಪಿತರೌ ಕುಲದೈವತಂ ಅನರ್ಚತು ಅಥಾಪ್ಯಸ್ಯ ನೈವಾರೋಗ್ಯಂ ಅಭೂದ್ವಿಧೇ. ಎಷ್ಟೋ ಜ್ಯೋತಿಷಿಗಳನ್ನು ಪ್ರಶ್ನಿಸಿದರು, ಕುಲದೇವತಾ ಸೇವೆಗಳನ್ನೂ ಮಾಡಿದರು. ಆದರೂ ಗುಣಮುಖವಾಗಲಿಲ್ಲ. ಯಾವ ಸಾಧನೆಗಳಿಂದಲೂ ಫಲ ಸಿಕ್ಕದೆ ವೆಂಕಟರಮಣ ಎಂಬ ಗೃಹಸ್ಥನು ನಿತ್ಯವೂ ದುಃಖದಲ್ಲಿಯೇ ಕಳೀತಾ ಇದ್ದ. ಯಾವ ಸಾಧನೆಗಳಿಂದಲೂ ಫಲ ಸಿಗಲಿಲ್ಲ. ಇದರಿಂದ ವೆಂಕಟರಮಣ ಎಂಬ ಆ ಗೃಹಸ್ಥನು ನಿತ್ಯವೂ ದುಃಖದಲ್ಲಿಯೇ ಕಳೀತಾ ಇದ್ದ. ಹೀಗೆ ಅವನು ಬಹಳ ಬೇಸರದಲ್ಲಿರುವಾಗ ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳ ಮಹಿಮೆಗಳನ್ನು ಕೇಳ್ತಾನೆ. ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಕೃಪೆಯಾದರೆ ತನ್ನ ಮಕ್ಕಳ ಬದುಕು ಸುಖವಾಗಬಹುದು ಹೇಳಿ ಅವನು ನಿರ್ಧರಿಸಿ ತನ್ನ ಮಡದಿ ಮಕ್ಕಳನ್ನು ಮನೆಯಲ್ಲಿಯೇ ಬಿಟ್ಟು ತಾನೊಬ್ಬನೇ ಸನ್ನಿಧಾನಕ್ಕೆ ಬರ್ತಾನೆ. ಸರದಿಯಂತೆ ಜನರು ತಮ್ಮ ತಮ್ಮ ಕಷ್ಟಗಳನ್ನು ಸಂಕಷ್ಟಗಳನ್ನು ಶ್ರೀ ಗುರುಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದರು. ಆ ಗೃಹಸ್ಥನು ದೂರದಲ್ಲಿ ನಿಂತು ಶ್ರೀ ಶ್ರೀಧರ ಸ್ವಾಮಿಗಳನ್ನು ನೋಡ್ತಾನೆ. ಶ್ರೀ ಶ್ರೀಧರ ಸ್ವಾಮಿಗಳನ್ನು ನೋಡಿ, ಶ್ರೀ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಸಾಮಾನ್ಯ ಸನ್ಯಾಸಿಗಳ ಹಾಗೆ ಅಲ್ಲ, ಇವರು ಭಗವಂತನ ಅವತಾರಿಕರೇ ಸರಿ ಹೇಳಿ ಮನಸ್ಸಿನಲ್ಲಿ ನಿರ್ಣಯಿಸಿ ತಾನು ನಿಂತಹ ಸ್ಥಳದಿಂದಲೇ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ನಮಸ್ಕಾರ ಮಾಡುತ್ತಾನೆ. ನಮಸ್ಕಾರ ಮಾಡುತ್ತಾ, ಹೇ ಶ್ರೀಧರ, ಹೇ ಪರಾತ್ಪರ ಗುರು, ಪರಮಗುರು, ಮಹಾತ್ಮನೇ. ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಕೈ ಮುಗಿದು ಅವನು ಪ್ರಾರ್ಥನೆ ಮಾಡ್ತಾನೆ. ಸೂರ್ಯೋದಯ ಆದ ಕೂಡಲೇ ಕತ್ತಲೆ ಹೇಗೆ ಮರೆಯಾಗ್ತದೆಯೋ ಹಾಗೆ ನಿನ್ನ ದಿವ್ಯ ಚರಣಾರವಿಂದಗಳ ದರ್ಶನದಿಂದ ನನ್ನ ಈ ಸಂಕಟ ದೂರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಹೇ ದಯಾಳು, ಈ ಕೃಪಾಮೂರ್ತಿ, ಈ ಕ್ಷಣಕಾಲದ ನಿನ್ನ ದಿವ್ಯ ಸ್ವರೂಪದ ದರ್ಶನದಿಂದಲೇ ನನ್ನ ಮನಸ್ಸು ಎಲ್ಲ ಕಷ್ಟಗಳನ್ನು ಮರೆತು ಶಾಂತಿಯನ್ನು ಅನುಭವಿಸ್ತಾ ಇದೆ. ಆತ್ಮಕೈವಲ್ಯದ ರಾಜ್ಯಕ್ಕೆ ನೀನೇ ಒಡೆಯನು. ಒಮ್ಮೆ ಕರುಣೆಯಿಂದ ನಮ್ಮನ್ನು ನೋಡು. ನೀನು ಕೃಪೆ ಮಾಡಿಬಿಟ್ರೆ ಯಾವುದೂ ಅಸಾಧ್ಯವೇ ಅಲ್ಲ. ಹೇ ಶ್ರೀಧರ, ಕೃಪೆ ಮಾಡಿ ನಮ್ಮನ್ನು ಉದ್ಧಾರ ಮಾಡು ಹೇಳಿ ಬೇಡಿಕೊಳ್ತಾ ಇದ್ದ. ಹೀಗಿರುವಾಗ ಶ್ರೀ ಶ್ರೀಧರ ಸ್ವಾಮಿಗಳು ಆ ಭಕ್ತನ ಕಡೆಗೆ ಕೃಪಾದೃಷ್ಟಿಯನ್ನು ಹರಿಸಿ ತಮ್ಮ ಸಮೀಪಕ್ಕೆ ಕರೀತಾರೆ. ಅವನ ಕಷ್ಟವನ್ನೆಲ್ಲ ವಿಚಾರಿಸಿ ಮಕ್ಕಳಿಬ್ಬರನ್ನು ತಮ್ಮ ಸನ್ನಿಧಾನಕ್ಕೆ ಕರೆದುಕೊಂಡು ಬರಲಿಕ್ಕೆ ಅಪ್ಪಣೆ ಮಾಡ್ತಾರೆ. ಅವನು ಕೂಡಲೇ ಮನೆಗೆ ಹೋಗ್ತಾನೆ. ಭಕ್ತವಾತ್ಸಲ್ಯ ಮೂರ್ತಿಗಳಾದಂಥ ಶ್ರೀ ಶ್ರೀಧರ ಸ್ವಾಮಿಗಳು ಮಕ್ಕಳನ್ನು ಬೇಗ ಕರೆದುಕೊಂಡು ತಮ್ಮ ಸನ್ನಿಧಾನಕ್ಕೆ ಬರಲಿಕ್ಕೆ ತಿಳಿಸಿದ್ದಾರೆ ಹೇಳಿ ತನ್ನ ಸತಿಗೆ ಹೇಳ್ತಾನೆ. ಆತನ ಸತಿ, ಹೇ ಸದ್ಗುರು ಶ್ರೀಧರ, ಈ ಭಕ್ತರ ಮೇಲೆ ತಮಗೆ ಕರುಣೆ ಬಂತೆ. ನಿನ್ನ ಹೊರತು ನಮಗೆ ಯಾರೂ ಗತಿ ಇಲ್ಲ ಹೇಳಿ ಭಕ್ತಿಯಿಂದ ಕಣ್ಣೀರಿಡ್ತಾ ಪ್ರಾರ್ಥಿಸಿಕೊಳ್ತಾಳೆ. ಮಕ್ಕಳೊಂದಿಗೆ ಆ ದಂಪತಿಗಳು ಶ್ರೀ ಶ್ರೀಧರ ಸ್ವಾಮಿಗಳ ಸಾನ್ನಿಧ್ಯಕ್ಕೆ ಬರ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳು ಆ ಮಕ್ಕಳಿಗೆ ಉಂಟಾದ ಬಾಧೆ ಏನು ಹೇಳುವುದನ್ನು ಜ್ಞಾನದೃಷ್ಟಿಯಿಂದ ತಿಳ್ಕೊಂಡ್ರು. ಆ ಗೃಹಸ್ಥನನ್ನು ಕುರಿತು, ಮಗು, ನಿನ್ನ ಮಕ್ಕಳಿಬ್ಬರಿಗೂ ನಿಮ್ಮ ಕುಲದ ಪೂರ್ವದೋಷ ಇದೆ. ಇವತ್ತಿನಿಂದ ಅಂದರೆ ಇಂದಿನಿಂದ 15 ದಿನಗಳವರೆಗೆ ಈ ಮಕ್ಕಳಿಬ್ಬರನ್ನು ನನ್ನ ಸನ್ನಿಧಾನಕ್ಕೆ ಕರೆದುಕೊಂಡು ಬರಬೇಕು ಅಂತ ಹೇಳ್ತಾರೆ.
ಅದರಂತೆ ಅವರು ತಮ್ಮ ಇಬ್ಬರು ಮಕ್ಕಳನ್ನು ಶ್ರೀ ಶ್ರೀಧರ ಸ್ವಾಮಿಗಳ ಸಾನ್ನಿಧ್ಯಕ್ಕೆ ನಿತ್ಯವೂ ಕರೆದುಕೊಂಡು ಬರ್ತಾ ಇದ್ದರು. ಆ ಮಕ್ಕಳಿಬ್ಬರಿಗೆ ದಿನಾಲೂ ತೀರ್ಥ ಪ್ರೋಕ್ಷಣೆ ಮಾಡ್ತಿದ್ದರು ಶ್ರೀಧರರು. ಶ್ರೀ ಶ್ರೀಧರ ಸ್ವಾಮಿಗಳು ಪ್ರೋಕ್ಷಿಸಿದಂಥ ತೀರ್ಥ ಏಕಕಾಲದಲ್ಲಿ 2 ಮಕ್ಕಳ ಮೇಲೂ ಬೀಳ್ತಾ ಇತ್ತು. ಇದನ್ನು ನೋಡಿದ ಉಳಿದ ಜನರಿಗೆ ಬಹಳ ಕುತೂಹಲ ಎನಿಸ್ತಂತೆ. ಹೀಗೆ 15 ದಿನಗಳವರೆಗೆ ಶ್ರೀ ಶ್ರೀಧರ ಸ್ವಾಮಿಗಳು ತೀರ್ಥ ಪ್ರೋಕ್ಷಣೆ ಮಾಡಿದರು. ಆ ಮಕ್ಕಳು ಸಂಪೂರ್ಣ ಚೇತರಿಸಿಕೊಂಡು ಯಾರ ಸಹಾಯವೂ ಇಲ್ಲದೆ ನಡಿಲಿಕ್ಕೆ ಆರಂಭಿಸಿದರಂತೆ. ಪರಮ ಪವಿತ್ರನೂ ಪರಬ್ರಹ್ಮಮೂರ್ತಿಯೂ ಆದಂಥ ಸದ್ಗುರುವಿನ ದಿವ್ಯ ಕೃಪಾಹಸ್ತದಿಂದ ತೀರ್ಥದ ಸೇಂಚನವಾದಾಗ ದೋಷ ಎಂದಾದರೂ ಉಳಿಲಿಕ್ಕೆ ಸಾಧ್ಯವೇ? ಶ್ರೀ ಶ್ರೀಧರ ಸ್ವಾಮಿಗಳ ದಿವ್ಯ ಹಸ್ತದಿಂದ ತೀರ್ಥ ಬಿದ್ದ ಕೂಡಲೇ ಶವದಲ್ಲಿಯೂ ಕೂಡ ಚೈತನ್ಯ ಬಂದು ಎದ್ದಿರುವಾಗ ಈ ಅಲ್ಪವಾದ ಪೂರ್ವಾರ್ಜಿತ ದೋಷ ಉಳಿಲಿಕ್ಕೆ ಸಾಧ್ಯವೇ? ದೌರ್ಬಲ್ಯವಾದರೂ ಉಳಿಲಿಕ್ಕೆ ಸಾಧ್ಯವೇ? ಸ್ಪರ್ಶಮಣಿಯೇ ಪ್ರಾಪ್ತಿಯಾದಾಗ ದಾರಿದ್ರ್ಯ ಉಳಿಯಬಹುದೇ? ಅದರಂತೆ ಮಾತನಾಡಲಿಕ್ಕೆ ಬಾರದ ಮಕ್ಕಳು ಮಾತನಾಡಲಿಕ್ಕೆ ಆರಂಭಿಸಿದರಂತೆ. ಇದನ್ನು ನೋಡಿ ಮಕ್ಕಳ ತಾಯಿ ತಂದೆಗಳು ಶ್ರೀ ಶ್ರೀಧರ ಸ್ವಾಮಿಗಳ ಚರಣಾರವಿಂದಗಳಿಗೆ ನಮಸ್ಕಾರ ಮಾಡ್ತಾ ಭಕ್ತಿಯಿಂದ ಹೇ ಕೃಪಾಸಾಗರ, ಈ ವಾತ್ಸಲ್ಯಮೂರ್ತಿ, ದೇಹದಲ್ಲಿ ಶಕ್ತಿ ಇಲ್ಲದೆ ಮಾತು ಬಾರದೇ ಇರುವ ನಮ್ಮ ಮಕ್ಕಳನ್ನು ನೀನು ಉದ್ಧಾರ ಮಾಡಿದೆ. ಹೇ ಭಕ್ತವತ್ಸಲ, ನೀನೇ ನಮ್ಮ ಈ ಮಕ್ಕಳಿಗೆ ಬದುಕನ್ನು ಕೊಟ್ಟೆ. ಇಂದಿನಿಂದ ನಮ್ಮ ಕುಲದೇವನು ನೀನೇ, ನಿನ್ನ ಹೊರತು ನಮಗೆ ಅನ್ಯ ದೇವರಿಲ್ಲ. ಹೇ ದಯಾಮಯ ಶ್ರೀಧರ, ನಿನ್ನ ಸ್ಮರಣೆ ನಮ್ಮಲ್ಲಿ ಯಾವಾಗಲೂ ಇರುವ ಹಾಗೆ ಅನುಗ್ರಹ ಮಾಡುವ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಶ್ರೀ ಶ್ರೀಧರ ಸ್ವಾಮಿಗಳನ್ನು ತಮ್ಮ ಮನೆಗೆ ಕರೆದೊಯ್ದು ಬಹಳ ಭಕ್ತಿಯಿಂದ ಶ್ರೀ ಗುರುಗಳ ಪಾದಪೂಜೆ ಮಾಡಿ ಧನ್ಯರಾದರಂತೆ. ಹೀಗೆ ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತರಿಗೆ ಅನುಗ್ರಹವನ್ನು ಮಾಡುತ್ತಾ ಸಂಚಾರ ಮಾಡ್ತಾ ಇರುವಾಗ ಮಂಗಳೂರು ಪ್ರಾಂತದಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ವಾಸ್ತವ್ಯ ಮಾಡಿರುವಾಗ ಶ್ರೀರಾಮನವಮಿ ಉತ್ಸವ ಸಮೀಪ ಬಂತು. ಆಗ ಅಲ್ಲಿಯ ಭಕ್ತರು ಶ್ರೀರಾಮನವಮಿ ಉತ್ಸವ ಇಲ್ಲಿಯೇ ಆಗಬೇಕು ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಅವರ ಸೇವಾ ಮನೋಭಾವನೆಯನ್ನು ಅರಿತಂಥ ಶ್ರೀ ಶ್ರೀಧರರು ಅವರಿಗೆ ಅಪ್ಪಣೆಯನ್ನು ಅನುಮತಿಯನ್ನು ಕೊಡ್ತಾರೆ. ಉತ್ಸವದ ಆರಂಭ ಬಹಳ ವಿಶೇಷವಾಗಿತ್ತಂತೆ. ಭಜನೆ, ಕೀರ್ತನೆ, ನಾಮಸ್ಮರಣೆ, ಪ್ರವಚನ, ಅನ್ನ ಸಂತರ್ಪಣೆ, ಅಷ್ಟಾವಧಾನ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಆರಂಭವಾಗಿದ್ದವು. ಅಷ್ಟೊಂದು ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದ್ದರೂ ಕೂಡ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ತನ್ಮಧ್ಯೆ ಭಕ್ತರ ಆಪತ್ತನ್ನು ಪರಿಹಾರ ಮಾಡುವ ಕಾರ್ಯಕ್ರಮವೂ ನಡೆದಿತ್ತು. ನಿತ್ಯವೂ ಶ್ರೀ ಶ್ರೀಧರ ಸ್ವಾಮಿಗಳು ತೀರ್ಥವನ್ನು ವಿತರಿಸುವಾಗ ಸಹಸ್ರಾರು ಜನರು ಬರುತ್ತಿದ್ದರು. ಮಂಗಳೂರಿನಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳನ್ನೇ ನಂಬಿದಂಥ ಭಕ್ತರು ಅಪಾರ ಸಂಖ್ಯೆಯಲ್ಲಿದ್ದರು. ಹಾಗೆಯೇ ಅಲ್ಲಿಯೇ ಸಮೀಪದಲ್ಲಿ ಕಣ್ಣೂರು ಎಂಬ ಪ್ರಾಂತ. ಆ ಪ್ರಾಂತದಲ್ಲಿ ವಾಸುದೇವಯ್ಯ ಎಂಬ ಭಕ್ತರ ಮನೆಗೆ ಶ್ರೀ ಶ್ರೀಧರ ಸ್ವಾಮಿಗಳು ಹಿಂದೆ ಹೋಗಿರುವಾಗ ಸೀತಾರಾಮರ ವಿಗ್ರಹವನ್ನು ಸ್ಥಾಪನೆ ಮಾಡುವ ಹಾಗೆ ಅಪ್ಪಣೆ ಮಾಡಿದ್ರಂತೆ. ಅದರಂತೆ ಆ ಭಕ್ತರಿಂದ ಶ್ರೀರಾಮನ ಪ್ರತಿಷ್ಠೆ ನಡೆದು ಪ್ರತಿ ವರ್ಷವೂ ಶ್ರೀರಾಮನವಮಿ ಉತ್ಸವವನ್ನು ಅವರು ಆಚರಿಸ್ತಿದ್ದರು. ಶ್ರೀ ಶ್ರೀಧರ ಸ್ವಾಮಿಗಳು ಅಲ್ಲಿಗೂ ತೆರಳಿ ಅವರನ್ನು ಅನುಗ್ರಹಿಸಿದರು. ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಮೊರೆ ಹೋಗಿ ಶರಣಾಗತರಾಗಿ ಅವರ ಕೃಪೆಯಿಂದ ತಮ್ಮ ಸಂಕಟಗಳನ್ನು ಕಳೆದುಕೊಂಡು ಶ್ರೀ ಶ್ರೀಧರ ಸ್ವಾಮಿಗಳೇ ಪ್ರತ್ಯಕ್ಷ ಪರಮಾತ್ಮ ಸ್ವರೂಪಗಳು ಹೇಳಿ ಬಯಸುವಂಥವರ ಸಂಖ್ಯೆ ಹೆಚ್ಚಾಗಲಿಕ್ಕೆ ಶುರುವಾಯಿತು. ಶ್ರೀ ಗುರುಕೀರ್ತಿಯನ್ನು ಕೇಳಿ ಬಹಳ ದೂರದಿಂದ ಭಕ್ತರು ಆಗಮಿಸಲಿಕ್ಕೆ ತೊಡಗಿದರು. ಶ್ರೀ ಗುರುಭ್ಯೋ ನಮಃ. ಮಂಗಳೂರಿನಲ್ಲಿ ಹೇರಳೆ ಎಂಬ ಗ್ರಾಮ ಇದೆ. ಅಲ್ಲಿಯ ವೆಂಕಟರಮಣ ಹಾಗೂ ಶಾರದಾ ಎಂಬ ದಂಪತಿಗಳು ಜೀವನೋಪಾಯಕ್ಕಾಗಿ ತಮ್ಮ ಊರನ್ನು ಬಿಟ್ಟು ಬೇರೆಯ ಊರಿಗೆ ಹೋಗಿ ಅಲ್ಲಿ ಒಂದು ಉದ್ಯೋಗದಲ್ಲಿ ತೊಡಗಿದ್ದರಂತೆ. ವೆಂಕಟರಮಣ ಎಂಬಾತನ ಸತಿಯಾದ ಶಾರದಾ ಎಂಬ ಮಹಿಳೆಗೆ ಮೊದಲು ಕಣ್ಣಿಗೆ ವಿಕಾರದ ದೃಶ್ಯಗಳು ಕಾಣಲಿಕ್ಕೆ ಆರಂಭವಾದವಂತೆ. ನಂತರ ಕೆಲಸದಲ್ಲಿ ತೊಡಗಿರುವಾಗ ಮೈಮೇಲೆ ತನ್ನಿಂದ ತಾನೇ ಮೇಲಿಂದ ನೀರು ಬೀಳ್ತಾ ಇತ್ತಂತೆ. ಒಲೆಯಲ್ಲಿ ಉರಿತಾ ಇರುವ ಬೆಂಕಿ ಒಮ್ಮೆಲೆ ಆರಿ ಹೋಗ್ತಿತ್ತಂತೆ. ಹೀಗೆ ಕೆಲವು ಕುಚೇಷ್ಟೆಗಳು ದಿನದಿಂದ ದಿನಕ್ಕೆ ಕಾಣಲಿಕ್ಕೆ ಶುರುವಾದವು. ಅದರಿಂದ ಅವಳಿಗೆ ಭಯವಾಯಿತು. ಹಗಲು ರಾತ್ರಿ ನಿದ್ರೆ ಇಲ್ಲದೆ ಕಷ್ಟವನ್ನು ಅನುಭವಿಸುವ ಹಾಗೆ ಆಯಿತು. ಆ ಕಷ್ಟದ ಪರಿಹಾರಕ್ಕಾಗಿ ಪೂಜೆ, ಜಪ, ವ್ರತಾದಿಗಳನ್ನು ಆಚರಿಸಿದರು. ಎಲ್ಲ ವೈದ್ಯ ಪ್ರಯೋಗವೂ ಆಯಿತು. ಇನ್ನು ಭವರೋಗ ವೈದ್ಯನಾದಂಥ ದತ್ತ ಸದ್ಗುರುವೇ ಗತಿ ಹೇಳಿ ಅಲ್ಲಿಯೇ ಸಮೀಪ ಇರುವಂಥ ಶ್ರೀ ದತ್ತಾತ್ರೇಯನ ಮಂದಿರಕ್ಕೆ ಹೋಗಿ ದತ್ತನ ಸೇವೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿದರು ಅವರು. ಸದ್ಗುರು ಶ್ರೀ ದತ್ತಾತ್ರೇಯನ ಸೇವೆಯಿಂದ ಆ ಕುಚೇಷ್ಟೆಗಳೆಲ್ಲ ದೂರವಾದವು. ಆದರೆ ಭಯ ಮಾತ್ರ ಹೋಗಿರಲಿಲ್ಲ. ಹೀಗೆ ಭಯದಿಂದ ಜೀವನವನ್ನು ಸಾಗಿಸ್ತಾ ಇರುವಾಗಲೇ ಗೃಹಸ್ಥನಾದ ವೆಂಕಟರಮಣನು ಇಹಲೋಕವನ್ನು ತ್ಯಜಿಸ್ತಾನೆ. ಅದರಿಂದ ಮನೆಯ ಆಧಾರ ಸ್ತಂಭವೇ ಮುರಿದಂತಾಗ್ಬಿಡ್ತದೆ.
ಆ ಮಹಿಳೆ ಬಹಳ ದುಃಖದಿಂದ ತನ್ನ ಮಕ್ಕಳೊಂದಿಗೆ ತನ್ನ ಮೂಲ ಗ್ರಾಮಕ್ಕೆ ಬರ್ತಾಳಂತೆ. ಪತಿ ಮೃತನಾದ ಮೇಲೆ ಆ ಮಹಿಳೆಗೆ ಬಾಧೆ ಬಹಳ ವಿಶೇಷವಾಗಿ ಬಾಧಿಸಲಿಕ್ಕೆ ಶುರುವಾಯಿತು. ಅನೇಕ ರೀತಿಯ ಕುಚೇಷ್ಟೆಗಳು ಮತ್ತೆ ಕಾಣಲಿಕ್ಕೆ ಶುರುವಾದವು. ಶ್ರೀ ಶ್ರೀಧರ ಸ್ವಾಮಿಗಳ ಸಾನ್ನಿಧ್ಯ ಅಲ್ಲಿಯೇ ಸಮೀಪದಲ್ಲಿ ಇರುವುದನ್ನು ಕೇಳಿ ಒಂದು ದಿನ ತನ್ನ ಮಕ್ಕಳೊಂದಿಗೆ ಶ್ರೀ ಗುರು ಸನ್ನಿಧಾನಕ್ಕೆ ಬಂದು ಶ್ರೀ ಗುರುಗಳಲ್ಲಿ ತನ್ನ ಕಷ್ಟಗಳನ್ನೆಲ್ಲ ನಿವೇದಿಸಿಕೊಳ್ತಾಳೆ. ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ಜ್ಞಾನದೃಷ್ಟಿಯಿಂದ ಎಲ್ಲವನ್ನೂ ತಿಳಿದು ಆ ಮಹಿಳೆಯನ್ನು ಕುರಿತು, ತಂಗಿ, ನಿನ್ನ ಪತಿಗೆ ಸದ್ಗತಿಯಾಗಲಿಲ್ಲ, ನಿಮ್ಮ ಕುಲದ ಪೂರ್ವಜರಿಗೂ ಕೂಡ ಗತಿಯಿಲ್ಲದೆ ಅಲಿತಾ ಇದ್ದಾರೆ, ಇದರಿಂದಲೇ ನಿನಗೆ ಇಷ್ಟು ಬಾಧೆಯಾಗ್ತಾ ಇದೆ ಹೇಳಿ ಹೇಳ್ತಾರೆ. ಆಗ ಮಹಿಳೆ, ಸ್ವಾಮಿ, ತಾವೇ ಗತಿ, ನಮಗೆ ತಾವೇ ಸರ್ವಸಮರ್ಥರು ಹೇಳಿ ಶರಣಾಗಿ ಬಂದುಬಿಟ್ಟಿದ್ದೇನೆ. ನನ್ನ ಮಕ್ಕಳ ಉದ್ಧಾರದ ಹೊಣೆಯೂ ನಿಮಗೆ ಸೇರಿದೆ ಸ್ವಾಮಿ. ಯಾವ ಕರ್ಮಾಚರಣೆಯನ್ನು ಮಾಡಲಿಕ್ಕೂ ನಾನು ಅಶಕ್ತಳಿದ್ದೇನೆ. ತಾವಲ್ಲದೆ ನಮ್ಮನ್ನು ರಕ್ಷಣೆ ಮಾಡುವಂಥವರು ಯಾರೂ ಇಲ್ಲ ಹೇಳಿ ಕಣ್ಣೀರಿಡ್ತಾ ನಮಸ್ಕರಿಸ್ತಾಳೆ. ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಆ ಭಕ್ತರ ಮೇಲೆ ಕರುಣೆ ಉಂಟಾಯಿತು. ನಮ್ಮ ಶ್ರೀ ಶ್ರೀಧರ ಸ್ವಾಮಿಗಳು ಕೃಪೆಯಿಂದ ತೀರ್ಥವನ್ನು ಪ್ರೋಕ್ಷಿಸ್ತಾರೆ. ಆ ಮಹಿಳೆಯ ದೇಹದಲ್ಲಿ ಸೇರಿಕೊಂಡಿರುವಂಥ ಅವಳ ಪತಿಯ ಜೀವಾತ್ಮ ಮಾತನಾಡಲಿಕ್ಕೆ ಶುರು ಮಾಡುತ್ತಂತೆ. ಸ್ವಾಮಿ, ನನಗೆ ಗತಿಯೇ ಸಿಕ್ಕಲಿಲ್ಲ, ನನಗೆ ಎಲ್ಲಿಯೂ ಸ್ಥಳವೇ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ನನಗೆ ನನ್ನ ಪೂರ್ವಜನ್ಮದ ಅಂದರೆ ಪಿತೃಗಳ ಜೊತೆಗೆ ಸೇರಲಿಕ್ಕೆ ಮನಸ್ಸಿಲ್ಲ, ಆದ್ದರಿಂದ ನಾನು ಈ ಮಹಿಳೆಯ ದೇಹದಲ್ಲಿ ಬಂದು ಸೇರಿಕೊಂಡು ಬಿಟ್ಟಿದ್ದೇನೆ, ಕೃಪೆ ಮಾಡಿ ನನಗೆ ಮೋಕ್ಷವನ್ನು ಕರುಣಿಸಿ ಹೇಳಿ ರೋಧಿಸಿದಂತೆ. ಆಗ ಶ್ರೀ ಶ್ರೀಧರ ಸ್ವಾಮಿಗಳು, ನಿನಗೆ ಮೋಕ್ಷ ಉಂಟಾಗಬೇಕಾದ್ರೆ ಅದಕ್ಕೆ ಕಾಲ ಬೇಕಾಗ್ತದೆ, ಕಾಲ ಬರಬೇಕಾಗ್ತದೆ, ಅಲ್ಲಿಯವರೆಗೆ ನೀನು ಬದರೀನಾರಾಯಣನ ಸನ್ನಿಧಾನಕ್ಕೆ ಅಂದರೆ ಹಿಮಾಲಯಕ್ಕೆ ಹೋಗು, ಅಲ್ಲಿ ನಿನಗೆ ನಾನು ಮೋಕ್ಷ ಕೊಡ್ತೇನೆ ಹೇಳಿ ಅಪ್ಪಣೆ ಮಾಡಿದರು. ಆ ದಿನದಿಂದ ಆ ಮಹಿಳೆಯ ಬಾಧೆ ದೂರವಾಯಿತು. ನಂತರ ಶ್ರೀ ಶ್ರೀಧರ ಸ್ವಾಮಿಗಳು ಆ ಮಹಿಳೆಗೂ ಅಲ್ಲದೆ ಅವಳ ಮಕ್ಕಳಿಗೂ ಜಪದ ಉಪದೇಶ ಅನುಗ್ರಹಿಸಿದರು. ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ ಅವರಿಗೆ ಅಪಾರ ಭಕ್ತಿ ಶ್ರದ್ಧೆ ಉಂಟಾಯಿತು. ಒಂದು ದಿನ ತಮ್ಮ ಮನೆಗೆ ಪಾದಪೂಜೆಗಾಗಿ ಬರಬೇಕು ಎಂದು ಪ್ರಾರ್ಥನೆ ಮಾಡ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳು ಅಲ್ಲಿಗೆ ತೆರಳಿದಾಗ ಆ ಸ್ಥಳದಲ್ಲಿರುವ ದುಶ್ಶಕ್ತಿಗಳನ್ನು ಲಯ ಮಾಡಬೇಕು ಹೇಳಿ ಕೆಲವು ಕೂಡ ನೀರನ್ನು ತರಿಸಿದರು. ಆ ಮಹಿಳೆಯನ್ನು ಕುರಿತು ಹೇಳ್ತಾರೆ, ನಿಮ್ಮ ಮನೆಯ ಭಾಗದಲ್ಲಿ ಸನ್ಯಾಸಿಗಳ ಸಮಾಧಿ ಇದೆ, ಇದನ್ನು ತಿಳಿದೇ ಈ ಪ್ರಾಂತದವರು ಭೂತದ ಸ್ಥಾನ ಹೇಳಿ ತಿಳ್ಕೊಂಡು ಬಿಟ್ಟಿದ್ದಾರೆ. ತಿಳ್ಕೊಂಡು ತಾಮಸಿಕ ಪೂಜೆಯನ್ನು ಮಾಡ್ತಾ ಇರುವುದರಿಂದ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಹೇಳಿ ಅದೆಲ್ಲವನ್ನು ಶಾಂತಗೊಳಿಸಿ ಅವರನ್ನು ಆಶೀರ್ವದಿಸಿ ತಮ್ಮ ವಾಸ್ತವ್ಯವಿರುವ ಸ್ಥಳಕ್ಕೆ ಶ್ರೀ ಶ್ರೀಧರ ಸ್ವಾಮಿಗಳು ಬರುತ್ತಾರೆ. ಸ್ವಾಮಿಗಳು ಹೀಗೆ ಭಕ್ತರಿಗೆ ಕೃಪೆ ಮಾಡ್ತಾ ಇರುವಾಗ ಸಜ್ಜನಗಡದಿಂದ ಶ್ರೀ ಸಮರ್ಥ ಸೇವಾ ಮಂಡಳಿಯವರು ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಪ್ರಾರ್ಥನಾ ಪತ್ರವೊಂದನ್ನು ಕಳಿಸಿದ್ರಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಅವರಿಗೆ ಒಂದು ಸಂದೇಶವನ್ನು ಬರೆದು ಕಳಿಸ್ತಾರೆ. ಶ್ರೀಧರ ಸ್ವಾಮಿಗಳಿಗೆ ಹೀಗೆ ಅನೇಕ ಭಕ್ತರಿಂದ ಪ್ರಾರ್ಥನೆಯ ಪತ್ರ ಬಂದು ತಲುಪ್ತಾ ಇತ್ತು. ಅವರಿಗೆ ವಿಶ್ರಾಂತಿಯೇ ಸರಿಯಾಗಿ ಇರ್ತಿರಲಿಲ್ಲ. ಹಗಲಿನಲ್ಲಿ ಬರುವಂಥ ಭಕ್ತರಿಗೆ ಅವರ ಸಂಕಟ ನಿವಾರಣೆಗಾಗಿ ಕುಳಿತುಕೊಳ್ಳುತ್ತಿದ್ದರು. ರಾತ್ರಿಯ ವೇಳೆಯಲ್ಲಿ ಭಕ್ತರ ಪ್ರಾರ್ಥನೆಯ ಪತ್ರಕ್ಕೆ ಸಂದೇಶವನ್ನು ಬರೀತಿದ್ರು. ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತರಿಗೆ ಅನುಗ್ರಹ ಮಾಡುವುದಕ್ಕಾಗಿ ತಮ್ಮ ದೇಹದ ಕಡೆಗೆ ಗಮನವನ್ನು ಕೊಡದೆ ಸರಿಯಾಗಿ ವಿಶ್ರಾಂತಿಯೂ ಇಲ್ಲದೆ ಶ್ರಮಿಸುತ್ತಿದ್ದರು. ಇಂತಹ ಕೃಪಾಮೂರ್ತಿಗಳಾದಂಥ ಶ್ರೀ ಶ್ರೀಧರ ಸ್ವಾಮಿಗಳ ಅನುಗ್ರಹ ನಮ್ಮೆಲ್ಲರ ಮೇಲೂ ಉಂಟಾಗಲಿ, ಅವರ ಕೃಪೆ ಎಂದೆಂದಿಗೂ ಎಲ್ಲರಿಗೆ ಉಂಟಾಗಲಿ ಹೇಳಿ ಪ್ರಾರ್ಥನೆ ಮಾಡುತ್ತಾ ಭಗವಂತನ ಚರಣಾರವಿಂದಗಳಿಗೆ ನಮಸ್ಕಾರ ಮಾಡೋಣ. ಗುರುದೇವ ದತ್ತ.